ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಹೋಟೆಲ್ ಸ್ಟೈಲ್ ಅಥವಾ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ರೋಟಿ ಕರಿ. ಇದನ್ನು ರೋಟಿ ಅಲ್ಲದೆ ಪೂರಿ, ನಾನ್ ಎಲ್ಲದರ ಜೊತೆಲೂ ತುಂಬಾ ಚೆನ್ನಾಗಿರುತ್ತೆ. ಮಾಡೋದು ಕೂಡ ತುಂಬಾ ಸುಲಭ. ಟ್ರೈ ಮಾಡಿ ಈ ರೀತಿಯಾಗಿ ಒಮ್ಮೆ ಒಂದು ಸಲ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 2ರಿಂದ 3 ಚಮಚದಷ್ಟು ಎಣ್ಣೆಗೆ ಬದಲಾಗಿ ಅರ್ಧ ಎಣ್ಣೆ ಅರ್ಧ ಬೆಣ್ಣೆ ಕೂಡ ಉಪಯೋಗ ಮಾಡ್ಬೋದು. ನಾನು ಕೇವಲ ಎಣ್ಣೆನ ಉಪಯೋಗ ಮಾಡ್ತಾಯಿದ್ದೀನಿ. ಪಲಾವ್ ಎಲೆ 2, ಸಾಸಿವೆ ಜೀರಿಗೆ ಅವಶ್ಯಕತೆ ಇಲ್ಲ, ಇಷ್ಟ ಇದ್ದರೆ ಸ್ವಲ್ಪ ಹಾಕೋಬೋದು. ಕಟ್ ಮಾಡಿ ಇಟ್ಕೊಂಡಿರೋ 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕೊಂಡ್ಮೇಲೆ ಕಲಿಸ್ಕೊಂಡು ಈರುಳ್ಳಿ ಚೆನ್ನಾಗಿ ಕೆಂಪಾಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಈ ಪಲ್ಯ, ಈ ರೋಟಿ ಕರಿ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಈಗ ಈರುಳ್ಳಿನ ಚೆನ್ನಾಗಿ ಕೆಂಪಾಗೋವರೆಗೂ ನೋಡಿ, ಈ ರೀತಿ ಆಗೋವರೆಗೂ ಬೇಯಿಸ್ಕೊಂಡಿದ್ದಾಗಿದೆ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಚೆನ್ನಾಗಿ ಹಣ್ಣಾಗಿರೋ ಒಂದು ದೊಡ್ಡ ಟೊಮೆಟೊ ಹಾಕೊಂಡ್ಮೇಲೆ ಕಲಿಸ್ಕೊಂಡು ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಬೇಗ ಬೆಂದೋಗುತ್ತೆ. ಸುಮಾರು ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಟೊಮೆಟೊ ಬೇಯೋಷ್ಟರಲ್ಲಿ ಇದಕ್ಕೆ ಮಸಾಲೆನ ರುಬ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರು ತೊಗೊಂಡಿದ್ದೀನಿ. ತುರಿದಿಟ್ಕೊಂಡಿರೋ ಹಸಿ ತೆಂಗಿನ ತುರಿ, ಮೀಡಿಯಮ್ ಸೈಜ್ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನ ಉಪಯೋಗ ಮಾಡಿದ್ದೀನಿ. ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ 3, ಚಕ್ಕೆ, ಲವಂಗ, 1 ಏಲಕ್ಕಿ. ಇದು ಮೊದಲೇ ನೆನೆಸಿಟ್ಕೊಂಡಿರೋ ಗಸಗಸೆ, ಸುಮಾರು 1 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟಿದೆ, 15 ಗ್ರಾಮ್ಸ್ ಅಷ್ಟಿದೆ. ಇದು ಮೊದಲೇ ನೆನೆಸಿಟ್ಕೊಂಡಿರೋ ಗೋಡಂಬಿ, ಸುಮಾರು 8ರಿಂದ 10 ಗೋಡಂಬಿನ ಉಪಯೋಗ ಮಾಡ್ತಾಯಿದ್ದೀನಿ. ಈ ಎಲ್ಲ ಪದಾರ್ಥಗಳನ್ನ ಹಾಕೊಳ್ಳೋದ್ರಿಂದ, ಅಂದರೆ ಗೋಡಂಬಿ, ಗಸಗಸೆ, ಕಾಯಿ ತುರಿ, ಇದರಿಂದ ಫ್ಲೇವರು ಚೆನ್ನಾಗಿರೋ ತಿಕ್ನೆಸ್ ಬರುತ್ತೆ ಈ ಕರಿಯಲ್ಲಿ. ಸ್ವಲ್ಪ ನೀರು, ಗಸಗಸೆನ ಮತ್ತು ಗೋಡಂಬಿನ 1 ಅವರಿಗೆ ಮುಂಚೆ ನೆನೆ ಹಾಕಿದ್ದೆ. ಮಿಕ್ಸಿ ಜಾರಿನ ಮುಚ್ಚಳನ ಮುಚ್ಚಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ. ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ, ಮೆತ್ತಗಾಗಿದೆ. ಹಣ್ಣಾಗಿರೋ ಟೊಮೆಟೊ ಇದ್ದರೆ ಬೇಗನೆ ಬೆಂದೋಗುತ್ತೆ. ಸ್ವಲ್ಪ ಅರಿಶಿನ, ಇದು ಧನಿಯಾ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, 3 ಪದಾರ್ಥಗಳು ಸಣ್ಣ ಚಮಚದಲ್ಲಿ ತಲಾ 1 ಚಮಚದಷ್ಟು. ಈ ಪದಾರ್ಥಗಳನ್ನ ಹಾಕೊಂಡ್ಮೇಲೆ ಸುಮಾರು 20 ಸೆಕೆಂಡಷ್ಟು ಬಿಸಿ ಮಾಡ್ಕೋಬೇಕು. ಇದು ರುಬ್ಬಿಟ್ಕೊಂಡಿದ್ನಲ್ಲ, ಅದು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರು. ಸ್ಟಾರ್ಟಿಂಗಲ್ಲೇ ಗಟ್ಟಿಯಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ತಣ್ಣಗಾದ್ಮೇಲೆ ತುಂಬಾ ಜಾಸ್ತಿ ಗಟ್ಟಿಯಾಗಿ ಹೋಗುತ್ತೆ. ಕನ್ಸಿಸ್ಟೆನ್ಸಿ ಫೈನಲ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಮತ್ತಷ್ಟು ಟೇಸ್ಟಿಯಾಗಿ ಮಾಡ್ಕೊಳಂಗಿದ್ರೆ, ಇನ್ನೂ ಚೆನ್ನಾಗಿ ಕ್ರೀಮಿಯಾಗಿ ಬರಲಿ ಅಂತ ನಂಗಿದ್ರೆ 2ರಿಂದ 3 ಚಮಚದಷ್ಟು ಸಿಹಿ ಮೊಸರು ಮನೇಲಿದ್ದರೆ ಸೇರಿಸ್ಕೋಬೋದು. ಅದರಿಂದ ಒಂದು ಒಳ್ಳೆ ಟೆಕ್ಸ್ಚರ್ ಬರುತ್ತೆ, ಕ್ರೀಮಿಯಾಗಿ ಬರುತ್ತೆ, ರಿಚ್ ಕೂಡ ಅನಿಸುತ್ತೆ. ರುಬ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು. ಕಂಟಿನ್ಯೂಸ್ ಆಗಿ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಸೀದೋಗೋ ಚಾನ್ಸಸ್ ಇರುತ್ತೆ. ಈಗ ಗ್ರೇವಿ ಚೆನ್ನಾಗಿ ಕುದೀತಾ ಇದೆ. ನೆನ್ಪಿಟ್ಕೊಳ್ಳಿ, ಕಂಟಿನ್ಯೂಸ್ ಆಗಿ ಕಲಿಸ್ತಾ ಇರಬೇಕು. ಇದು ಮೊದಲೇ ಬೇಯಿಸಿಟ್ಕೊಂಡಿರೋ ತರಕಾರಿಗಳು, ಕ್ಯಾರೆಟು ಮತ್ತು ಬೀನ್ಸು, ಹುರುಳಿಕಾಯಿ. ನಿಮಗೆ ಯಾವ ತರಕಾರಿ ಇಷ್ಟ ತರಕಾರಿಗಳನ್ನೆಲ್ಲ ಉಪಯೋಗ ಮಾಡ್ಬೋದು. ಹಸಿ ಬಟಾಣಿ, ಹೂಕೋಸು ಇದನ್ನೆಲ್ಲ ಹಾಕೋಬೋದು. ಒಂದೇ ರೀತಿಯಾಗಿರೋ ತರಕಾರಿ ಹಾಕೋಬೋದು, ಅಥವಾ ತರಕಾರಿನ ಹಾಕೊಳ್ಳದೆ ಕೇವಲ ಪನ್ನೀರ್ನಷ್ಟೇ ಕೂಡ ಉಪಯೋಗ ಮಾಡ್ಬೋದು. ಕಲಿಸ್ಕೊಂಡು 1 ಕುದಿ ಬಂದರೆ ಸಾಕು. ಈಗ ಚೆನ್ನಾಗಿ ಕುದೀತಾ ಇದೆ. ಕೊನೆಯಲ್ಲಿ ಕಸ್ತೂರಿ ಮೇಥಿ ಇದಿಲ್ಲ ಮನೇಲಿ ಅಂದರೆ ತರಕ್ಕೇನು ಹೋಗೋಕ್ಕೆ ಹೋಗಬೇಡಿ. ಕೊತ್ತಂಬರಿ ಸೊಪ್ಪು ಮನೇಲಿದ್ದರೆ ಅದೇ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋ ಉಪಯೋಗ ಮಾಡ್ಬೋದು. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು. ಒಂದು ಸಲ ಟ್ರೈ ಮಾಡಿ ನೋಡಿ, ಸಖತ್ ಟೇಸ್ಟಿ, ಸೇಮ್ ಪರ್ಫೆಕ್ಟಾಗಿರೋ ಹೋಟೆಲ್ ಸ್ಟೈಲ್ನಲ್ಲೇ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.